ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ಲಂಚ್ ಬಾಕ್ಸ್ಗಿರಲಿ ಅಥವಾ ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲದಕ್ಕೂ ಸೂಪರ್ ಆಗುವಂಥ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಯಾಕೆಂದರೆ ಸಿಂಪಲ್ ಹಾಗೂ ಈಸಿ ಉಂಟು. ಒಂದು ಕಡಾಯಿ ತಗೊಳ್ಳಿ, ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ, ಹಾಗೂ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಒಂದು ನೀರುಳ್ಳಿ ಹಾಗೂ 3 ಹಸಿಮೆಣಸಿನಕಾಯನ್ನು ಹಾಕಿದ್ದೀನಿ. ಒಳ್ಳೆ ರೀತಿ ಸ್ವಲ್ಪ ಫ್ರೈ ಮಾಡೋಣ ಇದನ್ನು. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಹಾಗೂ ಪುದೀನವನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇದು ಆಪ್ಷನಲ್, ಒಮ್ಮೆಲೆ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು, ಅಥವಾ ಕೊತ್ತಂಬರಿ ಹಾಗೂ ಪುದೀನವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಇಲ್ಲಿ ಸೇರಿಸ್ಬೋದು. ಆಮೇಲೆ ಕ್ಯಾಬೇಜ್, ಕ್ಯಾಪ್ಸಿಕಮ್, ಬಟಾಣಿ, ಬೀನ್ಸ್ ಹಾಗೂ ಕ್ಯಾರೆಟ್ ಇಷ್ಟನ್ನು ಹಾಕಿ ಒಳ್ಳೆ ರೀತಿ ನಾನು ಇದೇ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಬೇಕು. ಫ್ರೈ ಆಗುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೀನಿ, ಹಾಗೂ ಸರಿಯಾಗಿ ಈ ವೆಜಿಟೇಬಲ್ಸನ್ನು ಇಲ್ಲಿ ಫ್ರೈ ಮಾಡ್ತೀನಿ. ಓಕೆ, ಇಲ್ಲಿ ತರಕಾರಿ ಒಳ್ಳೆ ರೀತಿ ಫ್ರೈ ಆದಮೇಲೆ ನೋಡಿ, ಆಯಿಲ್ ಯಾವ ರೀತಿ ಕುತ್ತು ಆಗ್ತಾ ಉಂಟು ನೋಡಿ. ಆ ರೀತಿ ಆದಮೇಲೆ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ 1/2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಜಾಸ್ತಿ ಹಾಕ್ತಾಯಿಲ್ಲ, ಹಾಗೂ ಬೇಯಿಸಿದ ರೈಸ್, ವೈಟ್ ರೈಸನ್ನು ಇಲ್ಲಿ ಸೇರಿಸಿದ್ದೀನಿ. ಬಿರಿಯಾನಿ ರೈಸ್ ನಾನು ಯೂಸ್ ಮಾಡಿದ್ದೀನಿ. ನಾರ್ಮಲ್ ನೀವು ಊಟ ಮಾಡುವಂಥ ವೈಟ್ ರೈಸ್ ಇಲ್ಲಿ ಹಾಕ್ಬೋದು ನೀವು. ಓಕೆ, ಇವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆ ಒಂದಿಗೆ ಈ ರೈಸ್ ಫ್ರೈ ಆಗಬೇಕು. ರೈಸ್ಗೆ ಉಪ್ಪು ಹಾಕಿದ್ದೆ, ಹಾಗೂ ಫಸ್ಟ್ ತರಕಾರಿ ಫ್ರೈ ಮಾಡುವ ಕೂಡ ಹಾಕಿದ್ದೆ, ಹಾಗಾಗಿ ನಾನು ಎಕ್ಸ್ಟ್ರಾ ಇಲ್ಲಿ ಹಾಕಲಿಲ್ಲ. ನೀವು ನೋಡಿಕೊಂಡು ಚಪ್ಪೆ ಅಂತ ಎನಿಸಿದರೆ ರೈಸ್ ಫ್ರೈ ಮಾಡ್ತೀರಿ ನೋಡಿ, ಆ ಟೈಮಲ್ಲಿ ಹಾಕಿಬಿಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಈ ಸ್ಪೆಷಲ್ ರೈಸ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ನೀವು ಈ ಸಿಂಪಲ್ ರೈಸನ್ನು ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಇನ್ನೊಂದು ರೆಸಿಪಿ ಮಾಡೋಣ. ಇಲ್ಲಿ ನಾನು ಇದನ್ನು ಕಡಾಯೆಲ್ಲ ಯೂಸ್ ಮಾಡುವಾಗ ಸುಮಾರು ಜನ ನೀವು ಕೇಳ್ತೀರಾ, ಈ ಫ್ರೈಯಿಂಗ್ ಪ್ಯಾನ್ ಅಗಾರೋ ಫ್ರೈಯಿಂಗ್ ಪ್ಯಾನ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಸುಮಾರು ಟೈಮಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆ, ಎಣ್ಣೆಯನ್ನು ಹಾಕಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಜಿಂಜರ್ ಹಾಗೂ ಗಾರ್ಲಿಕ್ಕನ್ನು ಸ್ವಲ್ಪನೇ ಇಲ್ಲಿ ಹಾಕ್ತಾಯಿದ್ದೀನಿ. ಒಳ್ಳೆ ರೀತಿ ಇದನ್ನು ಫ್ರೈ ಮಾಡೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಒಂದು 4 ಹಾಗೂ ನೀರುಳ್ಳಿ ಕ್ಯೂಬ್ಸ್ ರೀತಿ ಕಟ್ ಮಾಡಿ 2 ದೊಡ್ಡದು ಹಾಕಿದ್ದೀನಿ, ಹಾಗೂ 1 ಕ್ಯಾಪ್ಸಿಕಮ್ ಇದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇದು ಕೂಡ ಫ್ರೈ ಮಾಡುವಾಗ ಸ್ವಲ್ಪ ಮೇಲ್ಗಡೆಯಿಂದ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ. ಓಕೆ, ಇದು ಫ್ರೈ ಆದಮೇಲೆ ನಾನು 4 ಮೊಟ್ಟೆ ತಗೊಂಡು ಈ ರೀತಿ ಕಟ್ ಮಾಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕೋಣ, ಹಾಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಈ ಎಣ್ಣೆಯಲ್ಲಿ ಮೊಟ್ಟೆ ಒಳ್ಳೆ ರೀತಿ ಫಸ್ಟಿಗೆ ಫ್ರೈ ಆಗಬೇಕು. ಮೆಲ್ಲನೆ ತಿರುಗಿಸ್ತಾ ಫ್ರೈ ಮಾಡಿ. ಇವಾಗ ನೋಡ್ಬೋದು ಎಣ್ಣೆ ಚೆನ್ನಾಗಿ ಬಿಟ್ಟಿದೆ, ಎಲ್ಲ ಇಲ್ಲಿ ಫ್ರೈ ಆಗಿದೆ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿ, ಹಾಗೂ ಇದಕ್ಕೆ ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು, ನಿಮಗೆ ಖಾರ ನೋಡ್ಕೊಂಡು ನೀವು ಹಾಕ್ಬೋದು. ಮತ್ತು ಸ್ವಲ್ಪ ನಾನಿಲ್ಲಿ ಮಟನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಇದರ ಬದಲು ಗರಂ ಮಸಾಲ ಕೂಡ ನೀವು ಹಾಕ್ಬೋದು. ಮೀಟ್ ಮಸಾಲ, ಚಿಕನ್ ಮಸಾಲ ಯಾವುದು ಕೂಡ ಯೂಸ್ ಮಾಡ್ಬೋದು. ಮನೆಯಲ್ಲೇ ಮಾಡಿದ ಮಟನ್ ಮಸಾಲ ನಾನಿಲ್ಲಿ ಹಾಕಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದರೆ ಆಯಿತು. ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಚಪಾತಿಗೆ, ಬ್ರೆಡ್ಡಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ. ರೈಸ್ ಒಂದಿಗೆ ಕೂಡ ಸೂಪರ್ ಆಗುತ್ತೆ. ಇದು ಸಿಂಪಲ್ ರೈಸ್ ಒಂದಿಗೆ ಈ ಎಗ್ ಫ್ರೈ ತುಂಬ ಒಳ್ಳೆ ಕಾಂಬಿನೇಷನ್. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಸರ್ವ್ ಮಾಡೋಣ. ನಾನು ಆವಾಗಲೇ ಹೇಳಿದಾಗೆ ಇದು ಕೇವಲ ನಿಮಗೆ ಲಂಚ್ ಬಾಕ್ಸ್ಗೆ ಮಾತ್ರ ಅಲ್ಲ, ನಿಮ್ಮ ಡಿನ್ನರ್ ಟೈಮಲ್ಲಿ ಕೂಡ ಸೂಪರ್ ಆಗುತ್ತೆ, ಅಥವಾ ನಿಮ್ಮ ಬ್ರೇಕ್ಫಾಸ್ಟ್ ಟೈಮಲ್ಲಿ ಕೂಡ ನೀವು ಹೆಲ್ದಿ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಇಂಥದ್ದೇ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದ್ದು ಬಂದಿದೆ ನೋಡ್ಬೋದು. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.